ಇದು ನನಗೆ ತಲೆಗೆ ಸಡನ್ ಆಗಿ ಬಂದ ಐಡಿಯಾ. ಹಾಗೆ ಈ ಕಲರ್ ಆಟೋಮೆಟಿಕ್ ಆಗುತ್ತೆ. ಹಣ್ಣಾಗ್ಲೋ ಬೇಡವೋ ಅನ್ನೋ ಪರಿಸ್ಥಿತಿ ಐತೆ. ನೋಟಿ ಟೊಮೊಟೋನೇ ಹಾಕೋಬೇಕಂತೇನಿಲ್ಲ. ಏನು ಈ ರೆಸಿಪಿನ 10 ಸಲ ಟ್ರೈ ಮಾಡ್ದಂಗೆ. ಇಲ್ಲಿ ಕಾಯಿ ರುಬ್ಬಿ ಹಾಲ್ನ ಸೋಸಿ ಇಟ್ಕೊಂಡಿದೀನಿ. ಗ್ರೇವಿ ತರ ಇಷ್ಟೇ ಸಾಕು ಅಂದ್ರೆ ಇಷ್ಟೇ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅಡುಗೆ ರೆಡಿ. ಹತ್ತಿದ್ರೆ ಸತ್ತೋಗ್ತಾರೆ ಅಷ್ಟೇ ಮನುಷ್ಯರು. ಮತ್ತೆ ಮುಖ ಎಕ್ಸ್ಪ್ರೆಷನ್ ಒಂಥರ ಐತೆ. ಎಕ್ಸ್ಪೆರಿಮೆಂಟ್ ಸಕ್ಸಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಸಂಡೇ ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಚಿಕನ್ನು. ಇದೊಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಹೆಂಗೆ ಬರುತ್ತಾ ಏನೋ. ಅದೇನು ಅಂದರೆ ಫ್ರೆಂಡ್ಸ್, ಶಿವ ಅರ್ಧ kg ಚಿಕನ್ ತಂದಿತ್ತು. ಅರ್ಧ kg ಯಾವ ಮೂಲೆಗೆ ಸಾಕಾಗ್ತಿದೆ ನನಗಂತೂ ಒಂದು ಟೈಮ್ಗೂ ಸಾಕಾಗಲ್ಲ. ಹಂಗಾಗಿ ಆದ್ರೂ ಜಾಸ್ತಿ ಚಿಕನ್ ಮಾಡ್ಕೋಬೇಕು, ಜಾಸ್ತಿ ಸಾಂಬಾರು ಮಾಡ್ಕೋಬೇಕು. ಹಂಗಂತ ಮಸಾಲೆ ಜಾಸ್ತಿ ರುಬ್ಬಾಕಿ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ. ಆದರೂ ಒಂದು ಒಳ್ಳೆ ರೆಸಿಪಿ ಮೈಂಡಿಗೆ ಬಂದೈತೆ. ನೋಡೋಣ, ಟ್ರೈ ಮಾಡ್ತೀನಿ. ಚೆನ್ನಾಗಿದೆ, ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ. ಹೆಂಗೆ ಅಂದರೆ ಫ್ರೆಂಡ್ಸ್, ಇದು ಮನೆಗೆ ನೆಂಟರು ಬಂದಿರ್ತಾರೆ, ಸ್ವಲ್ಪನೇ ಚಿಕನ್ ಇರುತ್ತೆ ಮನೇಲಿ ತಂದಿರೋದು. ಆದರೂ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಾದ್ರೆ ಈ ಥರ ಟಿಪ್ಸ್ ಫಾಲೋ ಮಾಡ್ಬೋದು. ಇದು ನನಗೆ ತಲೆಗೆ ಸಡನ್ನಾಗಿ ಬಂದ ಐಡಿಯಾ. ಈ ಥರ ಒಳ್ಳೊಳ್ಳೆ ಐಡಿಯಾಗಳು ನನ್ನ ತಲೆಗೆ ಬರ್ತಾ ಇರ್ತಾರಲ್ಲ. ಹಂಗಾಗಿ ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಪದೇ ಆ ಕಡೆ ನೋಡ್ತಿದ್ದೀನಿ ಅಂದರೆ, ಶಿವ ಅಂಗಡಿಗೆ ಹೋಗೈತೆ. ಇನ್ನೊಂದು ಕೆಲವೊಂದು ಐಟಮ್ಸ್ ಬೇಕು, ತರಕ್ಕೆ ಹೋಗೈತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಶಿವ ಬಂದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡೋದೆ. ರೆಸಿಪೀಸ್ ಮಾತ್ರ ಈ ಚಾನಲಲ್ಲಿ ಹಾಕ್ಕೊಳ್ತಾ ಇರೋದ್ರಿಂದ ರೆಸಿಪಿನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಅಡುಗೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊಟ್ಟೆ ಬೇಯಿಸಕ್ಕೆ ಇಟ್ಟಿದ್ದೀನಿ ಸಾಂಬಾರ್ಗೆ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು, ರೆಡ್ಡು, ಆರೆಂಜು, ಯೆಲ್ಲೋ, ಗ್ರೀನು, ಈ 3 ಮಿಕ್ಸ್ ಇರಬೇಕು. ಈ ಥರ ಕ್ಯಾಪ್ಸಿಕಮ್ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಕ್ಯಾಪ್ಸಿಕಮ್ ತಗೊಬಂದು ಒಂದು 15 ದಿನ ಫ್ರಿಜ್ಜಲ್ಲಿ ಇಟ್ಬಿಡಿ. ಹಾಗೆ ಈ ಕಲರ್ ಆಟೋಮೆಟಿಕ್ ಆಗುತ್ತೆ. ಆ ಥರ ಏನಿಲ್ಲ ಫ್ರೆಂಡ್ಸ್, ಯಾವ ಕಲರ್ ಬೇಕಾದ್ರೂ ಹಾಕ್ಕೊಳ್ಳಿ. ನಮ್ಮನೇಲಿ ಈ ಕಲರ್ ಐತೆ, ಅದಕ್ಕೆ ತೋರಿಸ್ತೆ ಈ ಕಲರ್. ಇದು ಚೆನ್ನಾಗೈತೆ, ಒಂಥರ ಕಲರ್ಫುಲ್ ಆಗಿ. ಇದು ಹೆಂಗಂದ್ರೆ ಕ್ಯಾಪ್ಸಿಕಮು ಹಣ್ಣಾಗ್ಲೋ ಬೇಡವೋ ಅನ್ನೋ ಪರಿಸ್ಥಿತಿ ಐತೆ. ಇದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಬಿಡೋಣ. ಹೊಟ್ಟೆಲಿ ಹಣ್ಣು ಹಾಕ್ಕೊಳ್ತವೆ. ಯೆಲ್ಲೋ ಕಲರು ಕ್ಯಾಪ್ಸಿಕಮು ಬರುತ್ತೆ, ಫುಲ್ ಗ್ರೀನ್ ಕಲರು ಬರುತ್ತೆ, ಫುಲ್ ರೆಡ್ ಕಲರು ಬರುತ್ತೆ. ಅದು ಯಾವುದು ನಾವು ಯಾವತ್ತೂ ತಗೊಂಡಿಲ್ಲ. ಹಂಗಾಗಿ ಇದನ್ನೇ ಹಾಕ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಸಣ್ಣದಾಗಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಚಿಕನ್ ಆದರೆ 1-2 ಕಟ್ ಮಾಡ್ಕೊಳ್ಳಿ. ನಮ್ಮನೇಲಿ 1/2 kg ಚಿಕನ್ ಅಷ್ಟೇ, ಅದಕ್ಕಾಗಿ ಒಂದೇ ಒಂದು ಸಾಕು. ಒಂದೇ ಒಂದು ನಾಟಿ ಟೊಮೊಟೋನೇ ಹಾಕ್ಕೋಬೇಕಂತೇನಿಲ್ಲ. ಫಾರಮ್ ಟೊಮೊಟೊ ಬೇಕಾದ್ರೆ ಹಾಕ್ಕೋಬೋದು. ನಮ್ಮನೇಲಿ ಇದೈತೆ, ಹಾಗಾಗಿ ಇದನ್ನ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಕೊತ್ತಂಬರಿ. ಇಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ನೀಟಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಇದೇ ಮೇನು ಇಂಗ್ರೀಡಿಯೆಂಟು ಈ ರೆಸಿಪಿಗೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಳಕ್ಕೆ ಇಟ್ಟಿದ್ದೀನಿ, ಆಮೇಲೆ ಜಜ್ಕೊಳ್ತೀನಿ. ಈಗ ಕಟ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಸೈಡ್ಗಿಟ್ಟು ಜಾರ್ ತಗೊಂಡು ಈ ಜಾರ್ಗೆ ತೆಂಗಿನಕಾಯಿ ಮಾತ್ರ ಕಟ್ ಮಾಡಿ ಹಾಕ್ಕೋಬೇಕು. ಏನು ಈ ರೆಸಿಪಿನ 10 ಸಲ ಟ್ರೈ ಮಾಡ್ದಂಗೆ, ಟೇಸ್ಟ್ ನೋಡ್ದಂಗೆ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆದರೂ ಚೆನ್ನಾಗಿ ಬಂದರೆ ಹೇಳ್ತೀನಿ ಫ್ರೆಂಡ್ಸ್. ನಿಜ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಜ ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಚಿಕನ್ ತೊಳೆದಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ ಕಾಯಿ ರುಬ್ಬಿ ಹಾಲನ್ನ ಸೋಸಿ ಇಟ್ಕೊಂಡಿದ್ದೀನಿ. ಅಂದರೆ ಬರೀ ಹಾಲು ಮಾತ್ರ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ, ಕರಿಬೇವು, ಆಲೂಗಡ್ಡೆ ಇಷ್ಟು ತೊಗೊಂಡಿದ್ದೀನಿ. ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಸುಲ್ಕೋಬೇಕು. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಒಂದು ನಾಸ್ಟಿಕ್ ಬಾಣಲಿ ಇಟ್ಕೊಂಡು ಎಣ್ಣೆ 2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಈರುಳ್ಳಿ ಹಾಕಿ, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲೂಗಡ್ಡೆ ಬೇಯೋದು ಲೇಟ್ ಅಲ್ವಾ, ಹಂಗಾಗಿ. ಜೊತೆಗೆ ಕರ್ಬೇವು ಸೊಪ್ಪು ಉದ್ದದಾನೆ ಹಂಗೆ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿತ್ವಲ್ಲ ಹಂಗಾಗಿ. ನೆಕ್ಸ್ಟ್ ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಕೊಳೆ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು, ಹಂಗಾಗಿ 10 ನಿಮಿಷ ಕ್ಯಾಪ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಬೇಲಿ ಬೇಗ ಬೇಯುತ್ತೆ ಅಂತ. ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು. ಆಮೇಲೆ ನೀರು ಬಿಟ್ಕೊಂಡಿತ್ತು, ಅದನ್ನು ಚೆನ್ನಾಗಿ ನೋಡಿಕೊಂಡೆ, ಚೆನ್ನಾಗಿ ಬೆಂದಿತ್ತು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡೆ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡು ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡೆ. ಗರಂ ಮಸಾಲ, ಚಿಕನ್ ಮಸಾಲ ಬೇಕಾದರೂ ಹಾಕ್ಕೋಬೋದು. ನಮ್ಮಲ್ಲಿರೋ ಐಟಮ್ಸ್ ನಾನು ಹಾಕ್ಕೊಂಡೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅರಿಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ನಿಮಗೆ ಗ್ರೇವಿ ಥರ ಇಷ್ಟೇ ಸಾಕು ಅಂದರೆ ಇಷ್ಟೇ ಮಾಡ್ಕೋಬೋದು. ನೆಕ್ಸ್ಟು ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡಿಕೊಂಡೆ. ಇದನ್ನು ಒಂದು ಕುದಿ ಬರೋಕ್ಕೆ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡೆ. ಈಗಲೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರ್ತೈತೆ ಅಂತ. ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಸ್ವಲ್ಪ ಅರ್ಧ ಭಾಗ ಅಂದರೆ
ಮಸಾಲೆ ಹಿಡಿಯೋ ಥರ ಕಟ್ ಮಾಡಿ ಬೇಕಾದ್ರೆ ಹಾಕ್ಕೊಬೋದು. ನಾನು ಅದೇ ಥರ ಹಾಕ್ಕೊಂಡೆ. ಒಳಗಡೆ ಮುಚ್ಚಿದ್ದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಕ್ಯಾಪ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಡುಗೆ ರೆಡಿ. ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನದ ಮುದ್ದೆ, ಎಕ್ಸ್ಪೆರಿಮೆಂಟ್ ಚಿಕನ್ ಸಾಂಬಾರ್, ಅನ್ನ ಇನ್ನೊಂದು ಸ್ವಲ್ಪ ಅಳಬೇಕು. ಅಂತೂ ಇಂತೂ ಅಡುಗೆ ರೆಡಿ ಆಯಿತು ಫ್ರೆಂಡ್ಸ್. ಶಿವ ಮನೆ ಮೇಲೆ ಸರ್ಕಸ್ ಮಾಡ್ತಿದ್ದೆ. ಈಗ ಶಿವನ ಕರ್ಕೊಂಡು ಬರಬೇಕು ಊಟಕ್ಕೆ. 11:15 ಆಯಿತು. ಅಂದರೆ ಎಕ್ಸ್ಪೆರಿಮೆಂಟ್ ಸಾಂಬಾರು ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಟೈಮ್ ತಗೊಂತು. ನಾನು ಯೋಚನೆ ಮಾಡಿ ಹೆಂಗೆ ಹಾಕಬೇಕು ಏನು ಹಾಕಬೇಕು ಅಂತ ಮಾಡೋದು ಹಿಂಗಾಯಿತು. ಅಂತೂ ಇಂತೂ ಕೊನೆಗೊಂದು ಡಿಶ್ ನಾನೇ ಕಂಡುಹಿಡ್ದಿದ್ದೀನಿ. ಕ್ರೆಡಿಟ್ ಗೋಸ್ ಟು ಮೀ. ಯಾಕೆ ಮ್ಯಾಗಿ ತಿಂದೇದ? ಮ್ಯಾಗಿ ಊಟ ಅದು ಹತ್ತಿದ್ರೆ ಸತ್ತೋಗ್ತಾರೆ ಅಷ್ಟೇ ಮನುಷ್ಯರು. ನಾನು ತಿಂತಾರಲ್ಲ ಕೊಟ್ಟಿರ ಆಗ್ಲೇ ಅತ್ತೆ ಕಲ್ತಿದ್ದು ಮ್ಯಾಗಿ ತಿನ್ಬೇಕು ಬಾ ಅಂತ. ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್ ರೆಡಿ ಫ್ರೆಂಡ್ಸ್. ಮುದ್ದೆ ಸಾರು ಹೆಂಗಾಯ್ತಪ್ಪಿ? ತಿನ್ನು. ಚೆನ್ನಾಗಿಲ್ಲ? ಮಸಾಲೆ ಹಾಕಿದ್ದಾ? ಮಸಾಲೆ ಆಡಿಸಿದ್ದೆ, ಆದರೆ ಕಾಯಿ ಮಾತ್ರ. ಓಕೆ, ಇದು ಹೊಸ ಡಿಶ್ಶು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು, ಹೋಗ್ಲಿ. ಇಟ್ಸ್ ಓಕೆ. ಚೆನ್ನಾಯ್ತಾ? ಮತ್ತೆ ಮುಖ ಎಕ್ಸ್ಪ್ರೆಷನ್ ಒಂಥರ ಐತೆ. ಸಾರು ತಲೆ ಸುತ್ತು ವಾಮಿಟ್ ಹತ್ರ ಏನಾರು ಆಗ್ತಿದಾ? ತಿನ್ಬೋದ ನಾನು? ಅನ್ನನೂ ಐತೆ, ಮುದ್ದೆನೇ ತಿಂದಿ. ಚೆನ್ನಾಯ್ತಂತೆ ಫ್ರೆಂಡ್ಸ್. ಮಿಷನ್ ಸಕ್ಸಸ್, ಎಕ್ಸ್ಪೆರಿಮೆಂಟ್ ಸಕ್ಸಸ್.